ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ಬ್ರೈಡಲ್ ಬ್ಲೌಸ್ ಡಿಸೈನ್ ಅನ್ನ ತೋರಿಸ್ತಿದ್ದೇನೆ. ಅದು ಬ್ಲ್ಯಾಕ್ ಆಗದ ಬೀಡ್ಸ್ ಹಾಕಿರುವಂತಹ ಬ್ಲೌಸ್ ಡಿಸೈನ್. ಈ ವಿಡಿಯೋನ ಎಲ್ಲರೂ ಕೊನೆಯವರೆಗೆ ನೋಡಿ. ಸೊ ಇದಕ್ಕೆ ನಾನು ಎಷ್ಟು ದಿನ ತಗೊಂಡೆ ಅಂತ ಕೂಡ ಹೇಳ್ತೇನೆ. ಸೊ ನೋಡಿ, ಇದ್ರ ಒಂದು ಡಿಸೈನ್, ಇದು ಬ್ಯಾಕ್ ನೆಕ್ ಡಿಸೈನ್ ಆಯಿತಾ. ಸ್ವಲ್ಪ ಸ್ವೀಟ್ ಆರ್ಟ್ ಶೇಪ್, ಇದಕ್ಕೆ ಸ್ವೀಟ್ ಆರ್ಟ್ ಶೇಪ್ ಅಂತ ಹೇಳ್ತಾರೆ. ಸೊ ಯಾಕಂದರೆ ಇದು ಇಲ್ಲಿ ಸ್ವಲ್ಪ ಈ ರೀತಿ ಇದೆ. ಸೊ ನೋಡ್ಬೋದು, ಇದು ಫುಲ್ ಕಟ್ ಬೀಡ್ ವಿತ್ ಝರಿ ಥ್ರೆಡ್ಡಲ್ಲಿ ಮಾಡಿರುವಂತಹ ವರ್ಕ್. ಇದರಲ್ಲಿ 90% ನಿಮಗೆ ಕಟ್ ಬೀಡ್ ವರ್ಕ್ ಇದೆ. ಮಿಡ್ಲಲ್ಲಿ ಸ್ವಲ್ಪ ನಾನು ಮ್ಯಾಟ್ ಫಿನಿಶಿಂಗ್ ಇದು ರೈಸ್ ಬೀಡ್ ಹಾಕಿದ್ದೇನೆ ಅಷ್ಟೇ. ಸೊ ಇದು ಸ್ವಲ್ಪ ಬ್ರಾಡ್ ಇದೆ, ಬಟ್ ಕಸ್ಟಮರ್ ಇದಕ್ಕೊಂದು ಬ್ಯಾಕಲ್ಲಿ ಬೆಲ್ಟ್ ಥರ ಮಾಡಿ ವರ್ಕ್ ಮಾಡಲಿಕ್ಕೆ ಹೇಳಿದರು. ಬಟ್ ನನಗೆ ಟೈಮ್ ಇಲ್ಲದ ಕಾರಣ ಅದನ್ನೊಂದು ಕ್ಯಾನ್ಸಲ್ ಮಾಡಿದೆ ನಾನು ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು. ಇದು ಬ್ಯಾಕ್ ನೆಕ್ ಡಿಸೈನ್ ಬರುತ್ತೆ ಇದರದ್ದು ಆಯಿತಾ. ಇದು ಫುಲ್ ಕಂಪ್ಲೀಟ್ ನಿಮಗೆ ಸ್ವಲ್ಪ ಪಿಂಕ್ ಶೇಡ್ ಇದೆ, ಪಿಂಕ್ ಪರ್ಪಲ್ ಎಲ್ಲ ಶೇಡ್ ಇದೆ. ಮತ್ತು ಏನಂದರೆ ಇದು ಫುಲ್ ಗೋಲ್ಡನ್, ನೀವು ನೋಡ್ಬೋದು ಈಗ ವಿಡಿಯೋದಲ್ಲಿ ಬ್ಲೌಸ್ ಎಷ್ಟು ಶೈನ್ ಆಗ್ತಿದೆ ಅಂದರೆ. ಇದಕ್ಕೆ ನಿಮಗೆ ನಾರ್ಮಲ್ ಬೀಡ್ಸ್ ಹಾಕಿ ವರ್ಕ್ ಮಾಡಲಿಕ್ಕಾಗಲ್ಲ, ನಿಮಗೆ ಕಟ್ ಬೀಡಲ್ಲೇ ವರ್ಕ್ ಮಾಡಬೇಕು. ಕಟ್ ಬೀಡಲ್ಲಿ ವರ್ಕ್ ಮಾಡಿದರೆ ಏನಾಗುತ್ತೆ ಅಂದರೆ ನಿಮಗೆ ಶೈನ್ ಆಗುತ್ತೆ ವರ್ಕ್ ನೋಡುವಾಗ, ಒಂದು ಲುಕ್ ಬರುತ್ತೆ. ಅದೇ ನೀವು ಶುಗರ್ ಬೀಡ್, ಗೋಲ್ಡನ್, ಕಾಪರ್ ಅದೆಲ್ಲ ಹಾಕಿದರೆ ಈ ಲುಕ್ ಬರಲ್ಲ ಆಯಿತಾ. ಈ ಥರ ಫಿನಿಶಿಂಗ್ ಎಲ್ಲ ಇತ್ತು ಅಂದರೆ ನೀವು ಕಟ್ ಬೀಡಲ್ಲೇ ವರ್ಕ್ ಮಾಡಬೇಕು, ಬೇರೆ ಬೀಡ್ಸ್ ಹಾಕಬಾರ್ದು. ಓಕೆ, ಇದರದ್ದು ಫ್ರಂಟ್ ನೆಕ್ ನೋಡಿ, ಇದರದ್ದು ಫ್ರಂಟ್ ನೆಕ್ ಬರುತ್ತೆ. ಸೊ ಇದು ಕೂಡ ಹಾಗೆ ಸ್ವಲ್ಪ ಇದೆ ಬ್ಯಾಕ್ ನೆಕ್ ಶೇಪಲ್ಲೇ ಮಾಡಿದ್ವಿ. ಇದರದ್ದು ಬನ್ನಿ ಸ್ಲೀವ್ಸ್ ನೋಡುವ ಹೇಗೆ ಬಂದಿದೆ ಅಂತ. ಸೊ ಇದರದ್ದು ಸ್ಲೀವ್ಸ್ ವರ್ಕ್ ಈ ರೀತಿ ಬರುತ್ತೆ ನೋಡಿ. ಸ್ಲೀವ್ಸ್ ವರ್ಕ್ ಕಂಪ್ಲೀಟ್ ಅದೇ ಸೇಮ್ ಕಲರಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಕೂಡ ಹಾಕಿದ್ದೇನೆ ನಾನು ಸ್ವಲ್ಪ ಅದು ಗೋಲ್ಡನ್ ಮತ್ತು ಪಿಂಕ್ ಫಿನಿಶಿಂಗ್ ಇದ್ದದ್ದು ನಾನು ಹಾಕಿರೋದು. ಇದರಲ್ಲಿ ನೀವು ನೋಡ್ಬೋದು ಕಂಪ್ಲೀಟಾಗಿ ನಾನು ಕಟ್ ಬೀಡ್ ವರ್ಕೆ ಹಾಕಿದ್ದೇನೆ. ನಾನು ಹೇಳಿದ್ನಲ್ಲ, ಅಂದರೆ ಜಾಸ್ತಿ ಬೇರೆ ಬೇರೆ ಬೀಡ್ಸ್ ಎಲ್ಲ ಇಲ್ಲ, ಹೈಯೆಸ್ಟ್ 90% ಇದರಲ್ಲೇ ಇರೋದು ಕಂಪ್ಲೀಟಾಗಿ ಒಂದು ಕಟ್ ಬೀಡ್ ವರ್ಕ್. ಕಟ್ ಬೀಡ್ ಹಾಕೋದು ಯಾಕಂದರೆ ನಿಮಗೆ 2 ಯೂಸ್ ಇದೆ. ಒಂದು ನಿಮಗೆ ವರ್ಕ್ ಬ್ಲ್ಯಾಕ್ ಆಗಲ್ಲ, ಕಾಸ್ಟ್ಲಿ ಬ್ಲೌಸ್ ಇರುವ ಕಾರಣ ವರ್ಕ್ ಬ್ಲ್ಯಾಕ್ ಆಗೋದಿಲ್ಲ. ಮತ್ತೊಂದು ನಿಮಗೆ ನಾರ್ಮಲ್ ಬೀಡ್ಸಿಗಿಂತ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ, ಅಂದರೆ ಒಂಥರ ಶೈನ್ ಇರುತ್ತೆ, ಬರೀ ಒಂದು ಪ್ರೊಫೆಷ್ನಲ್ ಥರ ಇರುತ್ತೆ, ಒಂದು ಲುಕ್ ಇರುತ್ತೆ. ಅಂದರೆ ಡಿಸೈನ್ಸ್ ಎಲ್ಲ ನೀಟಾಗಿ ಕಾಣುತ್ತೆ. ನಿಮ್ಗೆ ಈಗ ವಿಡಿಯೋದಲ್ಲಿ ಕಾಣ್ಬೋದು ಡಿಸೈನ್ಸ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂದರೆ. ಇದಕ್ಕೆ ಕ್ಲಿಪ್ ಸ್ಟೋನ್ ಮತ್ತು ಸ್ವಲ್ಪ ಡಾರ್ಕ್ ಕಲರಲ್ಲಿ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೇನೆ ನಾನು. ನೀವು ನೋಡ್ಬೋದು ಜಸ್ಟ್ ನಾವು ಹೀಗೆ ಮಾಡುವಾಗಲೇ ಎಷ್ಟು ಶೈನ್ ಆಗುತ್ತೆ ಅಂತ ವರ್ಕ್. ನಿಮಗೆ ಈ ವಿಡಿಯೋದಲ್ಲೇ ಕಾಣ್ತಿರ್ಬೋದು. ನೈಟ್ ಎಲ್ಲ ನೋಡುವಾಗ ವಿಷಯ ಶೈನ್ ಯಾಕೆ ಬೇಕು ಅಂದರೆ ವರ್ಕ್ ಈ ಥರ ಕ್ಲೋತಲ್ಲಿ ಬೇರೆ ಥರ ವರ್ಕ್ ಮಾಡಿದರೆ ಕಾಣೋದಿಲ್ಲ, ಬೇರೆ ಮೆಟೀರಿಯಲ್ಸ್ ಹಾಕಿದರೆ. ಈ ಥರ ನಾವು ಮೆಟೀರಿಯಲ್ಸ್ ಹಾಕಿದರೆ ಏನಾಗುತ್ತೆ ಅಂದರೆ ಅವರದ್ದು ಫೋಟೋಶೂಟ್ ಇರುತ್ತೆ ನೋಡಿ, ಈ ವೆಡ್ಡಿಂಗ್ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ಫೋಟೋಶೂಟ್ ಇರುವಾಗ ಅವರ ಬ್ಲೌಸಸ್ ಎಲ್ಲ ತುಂಬ ಶೈನ್ ಆಗುತ್ತೆ. ಯಾಕಂದರೆ ನಿಮಗೆ ಈ ಫೋಟೋಶೂಟಲ್ಲೆಲ್ಲ ನಿಮ್ಗೆ ಗೊತ್ತಾಗ್ಬೋದು, ಅಂದರೆ ಅವರು ಜಾಸ್ತಿ ಇದು ಹಾಕ್ತಾರೆ, ಅಂದರೆ ಲೈಟಿಂಗ್ಸ್ ಹಾಕ್ತಾರೆ ಫೋಟೋಶೂಟ್ ಮಾಡುವಾಗ. ಆಗ ಇದು ಆ ಲೈಟಿಂಗ್ಸಿಗೆ ಕರೆಕ್ಟಾಗಿ ಶೈನ್ ಆಗುತ್ತೆ, ಮತ್ತು ಫೋಟೋಶೂಟಲ್ಲೂ ಕೂಡ ಕರೆಕ್ಟ್ ಬರುತ್ತೆ. ಈ ಥರ ನೋಡಿ, ಈ ಥರ ನೋಡಿ ನೀವು ಹೀಗೆ ನೋಡುವಾಗಲೇ ಶೈನ್ ಆಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಈ ಥರ ಶೇಡ್ ಕ್ಲೋತ್ ಬಂದರೆ ನಾವು, ಅಥವಾ ಪ್ಲೇನ್ ಕ್ಲೋತ್ ಬಂದರೆ ನಾವು ಕಟ್ ಬೀಡನ್ನು ಯೂಸ್ ಮಾಡ್ಬೋದು. ನಾನು ಹೈಯೆಸ್ಟ್ ಯೂಸ್ ಮಾಡೋದು ಗೋಲ್ಡನ್ ಕಲರ್ ಕಟ್ ಬೀಡ್. ಯಾಕಂದರೆ ಈಗ ಕಾಪರ್ ಇದೀಗ ಆಲ್ರೆಡಿ ಫುಲ್ ಗೋಲ್ಡ್ ಕಲರೇ ಇದೆ. ಯಾಕಂದರೆ ಫುಲ್ ಕಾಪರ್ ಕಲರ್ ಬಾರ್ಡರ್ ಇದ್ದು ನಾನು ಕಾಪರ್ ಕಲರ್ ಕಟ್ ಬೀಡ್ ಯೂಸ್ ಮಾಡಿರೋದು ಕಾಣಲ್ಲ ಆಯಿತಾ. ಶೈನ್ ಇರುತ್ತೆ ಬಟ್ ವರ್ಕ್ ಕಾಣಲ್ಲ ಅಷ್ಟು. ಅದಕ್ಕೆ ನಾನು ಜಾಸ್ತಿ ಎಲ್ಲದಕ್ಕೂ ಗೋಲ್ಡನ್ ಬೀಡ್ಸೇ ಯೂಸ್ ಮಾಡ್ತೀನಿ. ಗೋಲ್ಡನ್ ಮತ್ತು ಸಿಲ್ವರ್ ಇದ್ದರೆ ಸಿಲ್ವರ್, ಇಲ್ಲಾಂದರೆ ಗೋಲ್ಡನ್. ಓಕೆ, ಇದರದ್ದು ನೆಕ್ ಡಿಸೈನ್. ಇದಕ್ಕೆ ನಾನೊಂದು 2.5 ಡೇಸ್ ತಗೊಂಡಿದ್ದೇನೆ ಈ ವರ್ಕ್. ಓಕೆ, ಈ ಥರದ್ದೇ ಇನ್ನೂ ಒಂದು 40 ಈ ಥರದ್ದೇ ವರ್ಕ್ ಮಾಡಿಸ್ಲಿಕ್ಕೆ ನಾನು ಹೇಳಿಕೊಡ್ತಾ ಇದ್ದೇನೆ. ಹೊಸದಾಗಿ ನಾನೊಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇನೆ. ಅದರಲ್ಲಿ ನಿಮಗೆ ಬೇಸಿಕ್ಕಿಂದ ಇರಲ್ಲ, ಬೇಸಿಕ್ ಗೊತ್ತಿರಬೇಕು. ಒಂದು 3 ತಿಂಗಳ ಕೋರ್ಸ್ ಇದೆ, ವಾರದಲ್ಲಿ 3 ಕ್ಲಾಸಸ್. ಅಂದರೆ ನಿಮಗೆ 40 ಬ್ಲೌಸ್ ಡಿಸೈನ್ ಇದು ಕೋರ್ಸ್ ಇದೆ. 3 ತಿಂಗಳಿಗೆ 3,500 ರೂಪಾಯಿ ಆಗುತ್ತೆ. 40 ಬ್ಲೌಸ್ ಡಿಸೈನ್ 3 ತಿಂಗಳು. ಯಾರಿಗಾದರೂ ಇಂಟ್ರೆಸ್ಟ್ ಇದೆ, ನಮಗೆ ಬೇರೆ ಬೇರೆ ಡಿಸೈನ್ಸ್ ಕಲಿಬೇಕು, ನಮಗೆ ಬೇಸಿಕ್ ಗೊತ್ತಿದೆ, ಬೇರೆ ಬೇರೆ ಡಿಸೈನ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು. ಇದು ಒಂದು ಬ್ಲೌಸ್ ಆಯಿತು. ನಾನೀಗ ನಿಮಗೆ ಸೆಕೆಂಡ್ ಬ್ಲೌಸ್ ತೋರಿಸ್ತೇನೆ, ಅದೇ ಕಸ್ಟಮರ್ ಇದ್ದು. ಇದಂತೂ ನಿಮಗೆ ನೋಡಿದ್ರೇ ಖುಷಿ ಆಗ್ಬೋದು, ಯಾಕಂದರೆ ಇದು ಬ್ಯಾಕ್ ನೆಕ್ ಮಾತ್ರ ಅಲ್ಲ, ಬ್ಯಾಕಿಗೆ ಫುಲ್ ವರ್ಕ್ ಮಾಡಿದ್ದೇನೆ ನಾನು. ಫಸ್ಟಿಗೆ ನಾನು ನಿಮಗೆ ಇದರದ್ದು ಬ್ಯಾಕ್ ನೆಕ್ಗೆ ತೋರಿಸ್ತೇನೆ ಬನ್ನಿ ನೋಡಿ.
ಇದು ಇದರದ್ದು ಬ್ಯಾಕ್ ನೆಕ್ ಅಂದರೆ ಇದವ್ರಿಗೆ ಬ್ಯಾಕಲ್ಲಿ ಬಟನ್ ಬೇಕು, ಬೋಟ್ ನೆಕ್ ಪ್ಲಸ್ ಅವರಿಗೆ ಬ್ಯಾಕಲ್ಲಿ ಬಟನ್ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಬ್ಯಾಕಲ್ಲಿ ಬಟನ್ ಬರುವಾಗ ನಮಗೆ ಬೇರೆ ಥರ ಮಾರ್ಕಿಂಗ್ ಮಾಡಬೇಕಾಗತ್ತೆ. ಅದಕ್ಕೆ ಹೇಳಿದ್ದು ನಿಮ್ಗೆ ಯಾರಿಗಾದ್ರೂ ಅಂದರೆ ಆ 40 ಬ್ಲೌಸ್ ಡಿಸೈನ ಕೋರ್ಸಿಗೆ ಜಾಯ್ನ್ ಆಗಲಿಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯ್ನ್ ಆಗ್ಬೋದು. ಅದರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ನಾವು ಮಾರ್ಕಿಂಗ್ ಹೇಳಿಕೊಡ್ತೇವೆ ಮತ್ತು ಬೇರೆ ಬೇರೆ ರೀತಿ ಟ್ರೇಸಿಂಗ್ ಹೇಗೆ ಒಂದೇ ಥರ ಕಡಿಮೆ ಟೈಮಲ್ಲಿ ಟ್ರೇಸ್ ಮಾಡಬೇಕು ಅದೆಲ್ಲ ಹೇಳಿಕೊಡ್ತೇವೆ ಟೆಕ್ನಿಕ್ಸ್. ನೀವು ಬೇಕು ಅಂತಾದರೆ ಆ 3 ತಿಂಗಳ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ನೋಡಿ ಈ ಥರ ಬರುತ್ತೆ ನೋಡಿ ಬ್ಯಾಕ್ ಸೈಡಲ್ಲಿ. ಇದು ಇನ್ನೂ ಸೈಡಲ್ಲಿ ವರ್ಕ್ ಇದೆ, ಬಟ್ ನನಗೆ ಅದು ಕರೆಕ್ಟಾಗಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಇದು ಕವರ್ ಆಗ್ತಾಯಿಲ್ಲ ಕ್ಯಾಮರಾದಲ್ಲಿ. ಸೊ ಇದು ಬ್ಯಾಕ್ ನೆಕ್ ಡಿಸೈನ್ ಬರುತ್ತೆ ನೋಡಿ. ಇದು ಕಂಪ್ಲೀಟಾಗಿ ನಿಮಗೆ ಬ್ಯಾಕ್ ಬೋಟ್ ನೆಕ್ ಬರುತ್ತಲ್ಲ ಆ ಡಿಸೈನ್. ಯಾಕಂದರೆ ನಾನು ಒಬ್ಬಳೆ ಕ್ಯಾಮರಾ ಹಿಡಿದು ವಿಡಿಯೋ ಮಾಡಬೇಕು, ವರ್ಕ್ ಮಾಡಬೇಕಾಗುವಾಗ ನನಗೆ ಇದು ಕೈಯಲ್ಲಿ ಹಿಡಿದು ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನೋಡಿ ಇದು ಬ್ಯಾಕ್ ನೆಕ್ ಡಿಸೈನ್. ಓಕೆ, ಇದಕ್ಕೆ ನಾನು ಕಂಪ್ಲೀಟ್ ಈ ಬ್ಲೌಸಿಗೆ ಒಂದು 3 days ತಗೊಂಡಿದ್ದೇನೆ. ಇದರಲ್ಲಿ ಕೂಡ ನೀವು ನೋಡ್ಬೋದು, ಇಲ್ಲಿ ನಾನು 3 ಲೈನ್ ಚೈನ್ ಸ್ಟಿಚ್ ಹಾಕಿದ್ದೇನೆ, ಅದು ದಪ್ಪ ಜರಿ ಥ್ರೆಡಲ್ಲಿ. ಪ್ಲಸ್ ನಿಮಗೆ ಸಿಲ್ವರ್ ಶೇಡ್ ಮತ್ತು ಗೋಲ್ಡನ್ ಶೇಡ್ ನಾನು ಮಿಕ್ಸ್ ಮಾಡಿದ್ದೇನೆ. ಯಾಕಂದರೆ ಇದರಲ್ಲಿ ಖಾಲಿ ನಾನು ಗೋಲ್ಡನ್ ಶೇಡ್ ಹಾಕಿದರೆ ಕಾಣಲಿಕ್ಕೆ ಇರಲಿಲ್ಲ, ಯಾಕಂದರೆ ಪರ್ಲ್ ಕೂಡ ಮಿಕ್ಸ್ ಮಾಡಿದ್ದೇನೆ, ಚಮಕಿ ಮಿಕ್ಸ್ ಮಾಡಿದ್ದೇನೆ, ಮತ್ತು ಕಟ್ ಬೀಡ್ ಮತ್ತು ಸಿಲ್ವರ್ ಕಲರ್ ಶುಗರ್ ಬೀಡ್. ಹಾಗಾಗಿ ವರ್ಕ್ ಇಷ್ಟು ಹೈಲೈಟ್ ಆಗ್ತಿದೆ, ಇಲ್ಲಾಂದರೆ ಅಷ್ಟೊಂದು ಹೈಲೈಟ್ ಆಗ್ತಿರಲಿಲ್ಲ. ಓಕೆ, ಇದರದ್ದು ನಾವೀಗ ಫ್ರಂಟ್ ನೆಕ್ ನೋಡುವ. ಫ್ರಂಟ್ ನೆಕ್ ಡಿಸೈನ್ ಸೊ ಇದು ನೋಡ್ಬೋದು ನೀವು, ಇದು ಫ್ರಂಟ್ ನೆಕ್ ಡಿಸೈನ್ ಬರುತ್ತೆ. ಸ್ವಲ್ಪ ಡಾರ್ಕ್ ಕಲರ್ ಗ್ರೀನ್ ಕಲರ್ ನಾನು ಥ್ರೆಡನ್ನು ಯೂಸ್ ಮಾಡಿದ್ದೇನೆ. ಬ್ಯಾಕ್ ನೆಕ್ಕಿಗೆ ಯಾವ್ದು ಯೂಸ್ ಮಾಡಿದ್ದೇನೆ ಅದೇ ಯೂಸ್ ಮಾಡಿದ್ದೇನೆ. ಸೊ ಬನ್ನಿ ಇದರದ್ದು ಈಗ ನಾವು ಸ್ಲೀವ್ಸ್ ವರ್ಕ್ ನೋಡುವ, ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ಸ್ಲೀವ್ ವರ್ಕ್ ನೋಡಿ, ಇದು ಇದರದ್ದು ಸ್ಲೀವ್ ವರ್ಕ್ ಆಯಿತಾ. ಈ ಥರ ಡಿಸೈನ್ಸ್ ಎಲ್ಲ ನಾವು ಇದರದ್ದೊಂದು ಪ್ಯಾಟರ್ನ್ ಹೇಳಿಕೊಡ್ತೇವೆ. ಅಂದರೆ ಇಷ್ಟು ದೊಡ್ಡ ಬ್ಲೌಸ್ ಡಿಸೈನ್ಗೆ ಮಾರ್ಕಿಂಗ್ ಮಾಡಿ ಹೇಳಿಕೊಡ್ಲಿಕ್ಕಾಗಲ್ಲ, ಬಟ್ ನಾವು ಹೇಳಿಕೊಡೋ ಡಿಸೈನ್ಸ್ ಹೇಗಿರುತ್ತೆ ಅಂದರೆ ನಿಮಗೆ ಇದೇ ಪ್ಯಾಟರ್ನನ್ನು ಹೇಗೆ ಮಾಡಬೇಕು ಅಂತ ಒಂದು ಚಿಕ್ಕ ಒಂದು 5 ಇಂಚ್ ಡಿಸೈನ್ ಹಾಕಿ ಹೇಳಿಕೊಡ್ತೇವೆ ಕ್ಲಾಸಲ್ಲಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯ್ನ್ ಆಗ್ಬೋದು. ಇದಕ್ಕೊಂದು 3 to 3.5 days ತೊಗೊಂಡಿದ್ದೇನೆ. ಇದು ಕೂಡ ಕಂಪ್ಲೀಟಾಗಿ ನಾನು ಕಟ್ ಬೀಡಲ್ಲಿ ವರ್ಕ್ ಮಾಡಿರೋದು. ಸೊ ನೋಡ್ಬೋದು ವರ್ಕ್ ಎಷ್ಟು ನೀಟಾಗಿದೆ. ಮತ್ತು ನಿಮಗೆ ಕೂಡ ಬ್ರೈಡಲ್ ಬ್ಲೌಸಸ್, ಹೆವಿ ಬ್ಲೌಸ್, ಸಿಂಪಲ್ ಬ್ಲೌಸ್ ಎಲ್ಲ ಮಾಡಲಿಕ್ಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಮೆಂಟ್ ಮಾಡಿ, ನಾನು ನನ್ನ ಅಡ್ರೆಸ್ ಅಂದರೆ ಫೋನ್ ನಂಬರ್ ಸೆಂಡ್ ಮಾಡ್ತೇನೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ಕರೆಕ್ಟಾಗಿ ನಿಮಗೆ ಅಡ್ರೆಸ್ ಎಲ್ಲ ಸಿಗುತ್ತೆ. ಮತ್ತು ನೀವು ನೋಡಿ ಹೇಗೆ ಆಗಿದೆ ನನ್ನ ವರ್ಕ್, ಕಮೆಂಟ್ ಮಾಡಿ. ಫಿನಿಶಿಂಗ್ ನೋಡಿ ಹೇಗೆ ಅನ್ನಿಸ್ತು ನಿಮಗೆ ನನ್ನ ಫಿನಿಶಿಂಗ್ ನೋಡಿ. ಅಂದರೆ ತುಂಬ ದಿನ ಆಯಿತು, ಯಾಕಂದರೆ ನನಗೆ ಇದು ಎಲ್ಲ ವರ್ಕ್ ಮಾಡಲಿಕ್ಕೆ ಒಂದು 5 ದಿನ ಬೇಕಾಗ್ತದೆ. ಅಂದರೆ 2 ಬ್ಲೌಸ್ ಮಾಡಲಿಕ್ಕೆ 5-6 ದಿನ ಬೇಕು. ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಅಷ್ಟು ಆಗ್ತಾ ಇಲ್ಲ. ಅಂದರೆ ಇರುವ ಟೈಮಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಕಂಪ್ಲೀಟ್ ಆದಮೇಲೆ ಅರ್ಧ ಬೇಡ, ಅರ್ಧ ಹಾಕಿದರೂ ಗೊತ್ತಾಗಲ್ಲ ನಿಮಗೆ ಡಿಸೈನ್ ಹೇಗೆ ಬರುತ್ತೆ ಅಂತ. ಸೊ ಹೀಗೆ ಮಾಡಿದರೆ ನಿಮ್ಗೊಂದು ಕಂಪ್ಲೀಟಾಗಿ ಗೊತ್ತಾಗುತ್ತಲ್ಲ. ಸೊ ಹಾಗಾಗಿ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.